ಈ ನಾಟಿ ಹಾಗಲಕಾಯಿ ತಗೊಂಬಂದು ಅದರಿಂದ ಈ ಅದ್ಭುತವಾದ ಉಪ್ಪಿನಕಾಯಿ ಮಾಡಿದ್ರೆ ಒಂದು ಸಿಂಪಲ್ ಸಾರಿದ್ರೂನು ಆ ಊಟ ಬೇರೆ ಲೆವೆಲ್ ಇರುತ್ತೆ. ಅಂಡ್ ಬೆಸ್ಟ್ ಪಾರ್ಟ್ ಏನಂದ್ರೆ ಇದು ಹಾಗಲಕಾಯಿ ಉಪ್ಪಿನಕಾಯಿ ಅಂತ ಯಾರಿಗೂ ಗೊತ್ತಾಗದೇ ಇಲ್ಲ. ಇದು ಮಾಡೋದಕ್ಕೆ ಒಂದು ಬಾಣಲಿ ಇಟ್ಟು ಅದರಲ್ಲಿ ಲೀಟರ್ ಗಟ್ಟಲೆ ಎಣ್ಣೆ ಬೇಡಾಗರೋ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕಿ, ಅದಾದ ನಂತರ ಫೈನ್ ಚಾಪ್ ಮಾಡಿದಂತ ಶುಂಠಿ ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು. ಇದೀಗ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡು ಸ್ವಲ್ಪ ಕರಿಬೇವು ಹಾಗೂ ಹಸಿ ಮೆಣಸು ಹಾಕಿ ಮತ್ತೊಂದು 5 ನಿಮಿಷ ಬಾಡಿಸ್ಕೊಳ್ಳಿ. ಮಾಮೂಲಿ ಹಾಗಲಕಾಯಿ ಇದ್ರೂ ಅದರಿಂದನೂ ಮಾಡಬಹುದು, ಬಟ್ ಈ ನಾಟಿ ಹಾಗಲಕಾಯಿ ಸ್ವಲ್ಪ ಕಹಿ ಕಡಿಮೆ ಇರುತ್ತೆ, ಗುಣ ಜಾಸ್ತಿ ಇರುತ್ತೆ. ಸೊ ಹಾಗಲಕಾಯಿಯ ಬೀಜ ತೆಗೆದು ಅದನ್ನು ಈ ರೀತಿ ಫೈನ್ ಆಗಿ ಸ್ಲೈಸ್ ಮಾಡಬೇಕು, ಅವಾಗಲೇ ಅದು ಬೇಯೋದು. ಇದೀಗ ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಒಂದು 15ರಿಂದ 20 ನಿಮಿಷ ಬೇಕಾಗುತ್ತೆ ಇದು ಬೇಯೋದಿಕ್ಕೆ. ಈ ರೀತಿ ಅದರ ಕಲರ್ ಚೇಂಜ್ ಆಗಿ ಶ್ರಿಂಕ್ ಆದ್ರೆ ಅದು ಬೆಂದಿದೆ ಅಂತ ಅರ್ಥ. ಅದನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿ ಕೂಡಾಕ್ಬಿಡಿ. ಈಗ ಅದೇ ಪಾತ್ರೆಗೆ ಇದರ ಮೇನ್ ಮಸಾಲ ಹಾಕ್ಬೇಕು. ಇದೇನಂತ ಹೇಳಿದ್ರೆ ಬ್ಯಾಡಿಗೆ ಮೆಣಸು ಹಾಗೂ ನೀರು ಸ್ಮೂತ್ ಆಗಿ ಗ್ರೈಂಡ್ ಮಾಡಿರೋದಷ್ಟೇ. ಸೊ ಅದರೊಟ್ಟಿಗೆ ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕೊಂಡು ಸ್ವಲ್ಪ ಅರಿಶಿನ, ಹಿಂಗು ಹಾಗೂ ಮೆಂತ್ಯ ಪುಡಿ ಸೇರಿಸಿ ಹಸಿ ಸ್ಮೆಲ್ ಹೋಗಿ ಎಣ್ಣೆ ಬಿಡಕ್ ಶುರು ಆದಾಗ ಸ್ಟವ್ ಆಫ್ ಮಾಡಿ. ಕೂಲ್ ಡೌನ್ ಆದ್ಮೇಲೆ ಸ್ವಲ್ಪ ಆಪಲ್ ಸೈಡರ್ ವಿನಿಗರ್ ಹಾಗೂ ಫ್ರೈ ಮಾಡಿದಂತ ಹಾಗಲಕಾಯಿ ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಗುರು. ಇದು ಹಾಗೆ ತಿನ್ನಬಹುದು, ಬಟ್ ಅದು ಫುಲ್ ತಣ್ಣಗಾದ್ಮೇಲೆ ಒಂದು ಡಬ್ಬದಲ್ಲಿ ಹಾಕಿಟ್ಟು 1-2 ದಿನ ಮುಚ್ಚಿಟ್ರೆ ಸೆಟ್ ಆಗುತ್ತೆ. ಥ್ಯಾಂಕ್ ಯು.